ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿ ಸ್ನೇಹಿತರೆ, ಇವತ್ತು ಬಾಲಿಲಿ ನಮ್ಮದು 2ನೇ ದಿನ. ಸೊ ನೋಡಿ, ಇವಾಗ ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ 10 ಗಂಟೆಗೆಲ್ಲನೂ ತಿಂಡಿ ಕ್ಲೋಸ್ ಆಗುತ್ತಂತೆ. ಸೊ ಆ ರೀಸನ್ಗೆ ನಾವು ಎದ್ದಿದ್ದೇ ಲೇಟು. ಅದರಲ್ಲಿ ಬೇಗ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ಗಡಿಬಿಡಿ ಮಾಡ್ಕೊಂಡು ಬಂದ್ವಿ ತಿಂಡಿ ತಿನ್ನೋಕ್ಕೆ ಅಂತ. ಇಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಹೋಟೆಲ್ಸ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲೆಲ್ಲೂ. ಸೊ ನೋಡಿ, ಇವಾಗ ತಿಂಡಿ ತಿಂತಾ ಇದ್ದೀವಿ. ಬೇಗ ತಿನ್ಕೊಂಡು ಬೇಗ ರೆಡಿ ಆಗಬೇಕು. ಡ್ರೈವರ್ ಬಂದು ಕಾಯ್ತಾ ಇದ್ದಾರೆ ಆಲ್ರೆಡಿ. ನಾವೇ ಲೇಟ್ ಆಯಿತು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ಹೋಟೆಲಲ್ಲಿ ಸ್ವಿಮ್ಮಿಂಗ್ ಪೂಲು. ಸೊ ಬೇಕಾದವರೆಲ್ಲ ಬಂದು ಪೂಲಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ. ಬಟ್ ನಾವೇನೇ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀವಿ. ನೋಡಿ, ಇದು ಹೋಟೆಲ್ ರೂಮ್ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನನಗಂತೂ ಇಲ್ಲಿ ವಿಡಿಯೋಸ್ ಮಾಡ್ಕೋಬೇಕು, ಫೋಟೋಸ್ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಪತಿರಾಯರಿಗೆ ಕೇಳಿದೆ, ನಮ್ಮ ಪತಿರಾಯರು ಬನ್ನಿ ಆಮೇಲೆ ತಗೊಳ್ಳೋಣ, ಇವಾಗ ಟೈಮ್ ಆಯಿತು, ಡ್ರೈವರ್ ಬಂದು ಕಾಯ್ತಾ ಇದ್ದಾರೆ, ರೆಡಿ ಆಗಬೇಕು ಇನ್ನೂ ಅಂತ ಅಂದರು. ನಮ್ಮ ಪತಿರಾಯರ್ದು ರೆಡಿ ಆಗೋದೇನು ತೊಂದರೆ ಇಲ್ಲ. ಒಂದು ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಂಡ್ರೆ ಮುಗೀತು. ನನ್ನದೇ ಕಷ್ಟ. ನಾನು ಒಂದು ಮೇಕಪ್ ಮಾಡಿಕೊಂಡು ಬಟ್ಟೆಗಳು ಹಾಕ್ಕೊಂಡು ರೆಡಿ ಆಗೋದೇ ಕಷ್ಟ. ಇವತ್ತು ಎಲ್ಲೋ ವಾಟರ್ ಆ್ಯಕ್ಟಿವಿಟಿಗೆ ಕರ್ಕೊಂಡು ಹೋಗ್ತಾರಂತೆ. ಸೊ ಇಲ್ಲಿಂದ ಅದು ಹೋಗೋಕ್ಕೆ ಸ್ವಲ್ಪ ದೂರ ಇದೆ, ಬೇಗ ರೆಡಿ ಆಗಿರಿ ಅಂತ ಹೇಳಿದರು ಡ್ರೈವರು. ಬಟ್ ನಾವು ಎದ್ದೇಳೋದೇ ಲೇಟ್ ಆಯಿತು, ಇನ್ನು ರೆಡಿ ಆಗೋದೆಲ್ಲಿ. ಪಾಪ ಅವರು ಕಾಯ್ತಾ ಇದ್ದಾರೆ. ಇವಾಗ ರೆಡಿಯಾಗಿ ಚಕ್ ಅಂತ ಹೊರಡಬೇಕು. ನೋಡೋಣ ಯಾವ ಥರ ಇರುತ್ತೆ ವಾಟರ್ ಆ್ಯಕ್ಟಿವಿಟೀಸು. ಬಟ್ ನನಗೆ ಚೆನ್ನಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗಿರ್ತೀನಲ್ಲ, ಅಲ್ಲೆಲ್ಲ ನೀರಲ್ಲಿ ಇಳಿದು ಆಟ ಆಡಬೇಕಾ ಅನ್ನೋದು ಒಂದು ಕಡೆ ಟೆನ್ಷನ್ನು. ನಮ್ಮ ಪತಿರಾಯರು ಇಷ್ಟು ದೂರ ಬಂದಿದ್ದೀವಿ, ಆಟ ಆಡೋಣ, ಎಂಜಾಯ್ ಮಾಡೋಣ ಅಂತ ನಮ್ಮ ಪತಿರಾಯರು. ಆಗಿದ್ದಾಗಲಿ, ಎಂಜಾಯ್ ಮಾಡೋಣ. ಆಮೇಲೆ ಇನ್ನೊಂದೇನೆಂದರೆ, ಬಾಲಿಲಿ ಕಲ್ಚರ್ಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ, ಕಲ್ಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅನಿಸುತ್ತೆ. ಎಲ್ಲ ಕಡೆ ನೋಡಿದ್ರೂ ನೋಡಿ, ಇಲ್ಲಿ ಇವಾಗ ನೋಡ್ತಿದ್ದೀರಲ್ಲ ಗಣೇಶ, ಇದೇ ಥರನೇ ಯಾವುದೇ ರೋಡ್ಗೆ ಹೋಗಲಿ, ಯಾವುದೇ ಮನೆ ಮುಂದೆ ನೋಡಲಿ, ಎಲ್ಲ ಕಲ್ಚರ್ ರಿಲೇಟೆಡು ದೇವರುಗಳದ್ದು ಕೆತ್ತನೆಗಳು ಈ ಥರದ್ದೇ ಜಾಸ್ತಿ ಇರುತ್ತೆ. ನನಗದು ನೋಡಿ ಸಖತ್ ಇಷ್ಟ ಆಯಿತು. ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ, ನೋಡೋಕ್ಕೊಂಥರ ಚೆನ್ನಾಗಿತ್ತು. ನೋಡಿ, ಇಲ್ಲೂ ಒಂದಿದೆ, ಚೆನ್ನಾಗಿದೆ. ಅಂದರೆ ಬಾಲಿಲಿ ಕ್ಲೀನ್ನೆಸ್ ಜಾಸ್ತಿ ನಾನು ನೋಡಿದ ಮಟ್ಟಿಗೆ. ರೋಡುಗಳೆಲ್ಲ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಅಂದರೆ ಅಲ್ಲಿನ ಜನನೂ ಅಷ್ಟೇ, ಸ್ವಲ್ಪ ರೆಸ್ಪೆಕ್ಟ್ ಕೊಡೋದು ಜಾಸ್ತಿ ಜನಗಳಿಗೆ. ನೋಡಿ ಸ್ನೇಹಿತರೆ, ಮಾತಾಡ್ತಾ ರೂಮ್ ಹತ್ರ ಬಂದೇ ಬಿಟ್ವಿ. ಇನ್ನು ರೆಡಿಯಾಗಿ ಚಕ್ ಅಂತ ಹೊರಡ್ತೀವಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತೀವಿ, ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ, ಇದೇ ವಾಟರ್ ಆ್ಯಕ್ಟಿವಿಟಿಗೆ ಕರ್ಕೊಂಡು ಬಂದಿದ್ದು. ಇನ್ನೂ ಒಂದು 4 ಥರ ಏನೋ ಬಂದಿತ್ತು ನಮ್ಮ ಪ್ಯಾಕೇಜಲ್ಲಿ. ಇದರಲ್ಲಿ ವಾಸು ಅವರು ಫಸ್ಟ್ ಹೋಗಿದ್ದು ಇದಕ್ಕೆ. ನಾನು ಹೋಗ್ಬೋದಿತ್ತು. ರೆಡಿಯಾಗಿ ಇನ್ನೇನು ನೀರು ಒಳಗಡೆ ಇಳಿಬೇಕು ಅನ್ನೋ ಟೈಮಿಗೆ ನನಗೆ ಫುಲ್ ಭಯ ಆಗೋಯ್ತು ನೀರು ಒಳಗಡೆ ಇಳಿಯೋಕ್ಕೆ. ಸೊ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಪಾಪ ನಮ್ಮ ಪತಿರಾಯರು ಒಬ್ಬರೇ ಹೋದರು. ನೋಡಿ ಎಷ್ಟು ಚೆನ್ನಾಗಿ ಫಿಶಸ್ಗೆ ಫೀಡ್ ಮಾಡ್ತಾ ಇದ್ದಾರೆ ನಮ್ಮ ಪತಿರಾಯರು. ನೋಡಿದ್ದಾದ್ಮೇಲೆ ನನಗನ್ನಿಸ್ತು, ನಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನೀರಿಗೆ ಇಳಿಬೇಕು ಅನ್ನೋ ಟೈಮಲ್ಲಿ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಮೊದಲೇ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಅದು ಅಲ್ಲದೆ ಉಸಿರಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ನೀರೊಳಗಡೆ ಇಳಿದ್ರೆ, ಯಾಕೆ ಬೇಕು ಅಂತ ಅಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟೆ. ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಂದ್ಬಿಟ್ಟು. ನಮ್ಮ ಪತಿರಾಯರು ಪಾಪ ಕರೆದ್ರು, ಬನ್ನಿ ಏನೂ ಆಗಲ್ಲ, ನಾನು ಇರ್ತೀನಿ, ಬನ್ನಿ ಅಂತ. ಬಟ್ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ದೆ ನಮ್ಮ ಪತಿರಾಯರನ್ನ. ನಮ್ಮ ಪತಿರಾಯರು ನೀರು ಒಳಗಡೆ ಇಳಿದಿದ್ರು ಕೂಡ ನಾನು ಒಬ್ಬಳೇ ಕೂತ್ಕೊಂಡಿದ್ದೆ ಅಲ್ಲ, ಅದಕ್ಕೋಸ್ಕರ ನೀರಿಂದ ಈಚೆ ಬಂದು 1-2 ಸಲ ನೋಡಿದ್ರು, ಏನು ಮಾಡ್ತಿದ್ದಾಳೆ ಪಾಪ, ಒಬ್ಬಳಿದ್ದಾಳೆ ಅಂತ. ಸ್ವಲ್ಪ ಕೇರ್ ಜಾಸ್ತಿ ನಮ್ಮ ಹಸ್ಬೆಂಡ್ಗೆ. ನೋಡಿ, ಅದಾದಮೇಲೆ ನಮ್ಮನ್ನು ಪ್ಯಾರಾಶೂಟಲ್ಲಿ ಕರ್ಕೊಂಡು ಹೋಗಿದ್ರು. ಒಂಥರ ನನಗೆ ಫುಲ್ ಎಕ್ಸೈಟ್ಮೆಂಟು, ಎಷ್ಟು ಚೆನ್ನಾಗಿದೆ ಅಲ್ಲ, ನಾನು ಹೋಗ್ಬೋದು ಅಂತ ಅಂದ್ಬಿಟ್ಟು. ನಾನು ನಮ್ಮ ಪತಿರಾಯರು ಇಬ್ಬರು ಫುಲ್ ಎಂಜಾಯ್ ಮಾಡಿಕೊಂಡು, ಅಂದರೆ ತುಂಬ ಮೇಲೆ ಏನು ಇದು ಮಾಡಿರಲಿಲ್ಲ, ಮೀಡಿಯಮ್ ಹೈಟಲ್ಲೇ ಇತ್ತು. ಬಿದ್ದರೂ ಏನು, ಅಲ್ಲಿ ಬೋಟುಗಳೆಲ್ಲ ಓಡಾಡ್ತಾ ಇರುತ್ತೆ, ಯಾರೋ ಒಬ್ಬರು ತಗೊಂಡು ಬರ್ತಾರೆ. ಸೊ ಏನು ಭಯ ಆಗಲಿಲ್ಲ, ಆರಾಮಾಗಿ ಫುಲ್ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಪತಿರಾಯರು. ಬಟ್ ಇದೇನೋ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬಟ್ ಬೋಟಲ್ಲಿ ಆಗಲೇ ಕೂತ್ಕೊಂಡಿದ್ದೆ ಅಲ್ಲ, ಆವಾಗ ನನಗೆ 2 ಸಲ ವಾಮಿಟ್ ಆಯಿತು. ಅಂದರೆ ಬೋಟ್ ಅದು ತೇಲ್ತಾ ಇರುತ್ತೆ ನೀರು ಮೇಲೆ ಈ ಥರ. ಸೊ 2 ಸಲ ವಾಮಿಟ್ ಆಯಿತು ನನಗೆ. ಸೊ ಫುಲ್ ಟಯರ್ಡ್ ಆಗೋಗಿದ್ದೆ ನಾನಂತೂ. ಸೊ ಇದು ವಾಟರ್ ಆ್ಯಕ್ಟಿವಿಟಿನೇ ಬೇಡ, ಇಲ್ಲಿಂದ ಹೋದರೆ ಸಾಕು ಫಸ್ಟು ಅನ್ನೋ ಥರ ಅನ್ನಿಸ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡಬೇಕಲ್ಲ. ಆಮೇಲೆ ಬಾಲಿಲಿ ಯಾವುದೋ ಒಂದು ಟೆಂಪಲ್ ಅಂತೆ, ಅಲ್ಲಿಗೆ ಕರ್ಕೊಂಡೋದ್ರು. ಸೊ ಅದು ಟೆಂಪಲ್ ಅಂತ ಅನ್ಸೋದೇ ಇಲ್ಲ ಇರೋ ಲೆಕ್ಕ ನಮಗೆ. ದೇವಸ್ಥಾನಕ್ಕೆ ಬೀಗ ಹಾಕ್ಬಿಟ್ಟಿದ್ದಾರೆ. ದೇವರು ಯಾವ ಥರ ಇದೆ ಅಂತ ಕೂಡ ನಾವು ನೋಡಲಿಲ್ಲ ಒಳಗಡೆ ಹೋಗಿ.
ಅಲ್ಲಿ ಯಾವ ಥರ ಅಂತಂದರೆ ದೇವಸ್ಥಾನದ ಒಳಗಡೆ ಹೋಗಬೇಕು ನಾವು ಮೇಲೆಗಡೆ ಅಂತಂದರೆ ಫುಲ್ ಬಟ್ಟೆ ಹಾಕ್ಕೊಂಡಿರಬೇಕು, ಅಂದರೆ ಸ್ಕರ್ಟು ಶಾರ್ಟ್ಸು ಈ ಥರದ್ದೇನೂ ಹಾಕಿರಬಾರ್ದು. ಸೊ ಆ ರೀಸನ್ಗೆ ಕೆಳಗಡೆನೇ ಈ ಥರ ದುಪ್ಪಟ್ಟಾಗಳಿಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ಬರಬೇಕು. ಸೊ ಇಲ್ಲಿ ನೋಡಿ ಯಾವುದೋ ಒಂದು ಕೋತಿ ಯಾರ್ದೋ ಪರ್ಸ್ ಏನೋ ಕಿತ್ಕೊಂಡು ಎಂಜಾಯ್ ಮಾಡ್ತಾ ಇದೆ ಫುಲ್ಲು. ಪ್ಲೇಸ್ ಅಂತೂ ನೋಡೋಕ್ಕೆ ಸೂಪರಾಗಿತ್ತು, ಬಟ್ ಕೋತಿಗಳ ಕಾಟ ಜಾಸ್ತಿ, ಕೈಯಲ್ಲಿ ಏನೇ ಹಿಡ್ಕೊಂಡು ಹೋದ್ರೂ ಕಿತ್ಕೊಳ್ಳುತ್ತೆ. ನಾವಂತೂ ಕೈಯಲ್ಲಿ ಏನೂ ಹಿಡ್ಕೊಂಡು ಹೋಗಿರಲಿಲ್ಲ, ಮೊಬೈಲ್ಸ್ ಒಂದಿತ್ತು, ಆ ಮೊಬೈಲ್ನ ಜೇಬಲ್ಲಿ ಹಾಕ್ಕೊಂಡಿದ್ವಿ. ಅದಾದಮೇಲೆ ಈ ಟೆಂಪಲಲ್ಲಿ ಒಂದು ಬಿಳಿ ಕೋತಿ ಇದೆ, ತೋರಿಸ್ತೀವಿ ಅಂತ ಕರ್ಕೊಂಡು ಹೋದ್ರು. ನೋಡಿ ಇಲ್ಲೇ ಇದೆ ಆ ಬಿಳಿ ಕೋತಿ. ಪಾಪ ಇದು ವೈಟಾಗಿ ಹುಟ್ಟಿದ್ದೇ ಇದ್ರ ತಪ್ಪೋ ಏನೋ ಗೊತ್ತಿಲ್ಲ. ಪಾಪ ಎಲ್ಲ ಕೋತಿಗಳು ಆರಾಮಾಗಿ ಆಟ ಆಡಿಕೊಂಡು ಅವ್ರದ್ದು ಇವ್ರದ್ದು ಪರ್ಸ್ ಕಿತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ, ಈ ಕೋತಿ ಪಾಪ ಒಳಗಡೆನೇ ಕೂತ್ಕೊಂಡಿರಬೇಕು. ಆಮೇಲೆ ಇನ್ನೂ ಒಂದು ಯಾವುದೋ ಒಂದು ಪ್ಲೇಸಿಗೆ ಕರ್ಕೊಂಡೋದ್ರು. ನೋಡಿ ಅಲ್ಲಿ ರಾಮಾಯಣ, ಅವರ ಸ್ಟೈಲಲ್ಲಿ ರಾಮಾಯಣ ನಾಟಕ ನಡೀತಾ ಇದೆ. ಸೊ ನೋಡೋಕ್ಕೊಂಥರ ಚೆನ್ನಾಗಿತ್ತು, ಬಟ್ ನಾನು ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗಿದ್ದೆ, ವಾಮಿಟ್ ಆಗಿ. ಕಾರಲ್ಲಿ ಬರೋವಾಗ ಬೇರೆ ಫುಲ್ಲು ಕಾಡು ಸುತ್ಕೊಂಡು ಬಂದಿದ್ದು, ಬೆಳಗ್ಗೆಯಿಂದ ಊಟ ಬೇರೆ ಇರಲಿಲ್ಲ, ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ನನಗೆ ಯಾವಾಗ ಹೋಗಿ ಮನೇಲಲ್ಲ ರೂಮಲ್ಲಿ ಯಾವಾಗ ಹೋಗಿ ಮಲ್ಕೊತೀನಿ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟೇ ಟಯರ್ಡಾಗಿ ಹೋಗಿತ್ತು. ನೋಡಿ ಇವ್ರದ್ದು ರಾಮಾಯಣ ಅಂತೆ. ಇನ್ನೂ ತುಂಬ ಹೊತ್ತಿತ್ತು ನಾಟಕ, ಬಟ್ ನನಗೆ ಫುಲ್ ಟಯರ್ಡಾಗಿ ಹೋಗಿತ್ತು. ನಾನು ಯಾವಾಗ ಹೋಗ್ತೀನೋ ಇಲ್ಲಿಂದ ಅಂತ ಅನ್ನಿಸ್ತಾ ಇತ್ತು. ಸೊ ಪತಿರಾಯರೇ ಹೋಗೋಣ, ನನಗೆ ಆಗ್ತಿಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಪತಿರಾಯರನ್ನ ಕರ್ಕೊಂಡು ಹೊರಟೆ. ಅದು ರಾಮಾಯಣ ನಡೀತಾ ಇತ್ತು ಬಾಲಿಯಲ್ಲಿ, ಅದು ಮುಗಿಸ್ಕೊಂಡು ಈಗ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ನಮ್ಮ ಹುಡುಗಿ ಫುಲ್ ಫ್ಲ್ಯಾಟು, ಕುಡ್ದು ಫ್ಲ್ಯಾಟ್ ಆಗಿಲ್ಲ, ವಾಮಿಟ್ ಮಾಡಿ ಫ್ಲ್ಯಾಟು. ಬೋಟ್ ರೈಡಿಂಗ್ ಹೋಗ್ಬಿಟ್ಟು ಒಂಥರ ಆಗ್ಬಿಟ್ಟಿದೆ ಅವಳಿಗೆ. ಸಿಕ್ಕಾಪಟ್ಟೆ ಒಂಥರ ಆಗಿದೆ. ಫಸ್ಟ್ ಮಲ್ಕೊಂಡ್ರೆ ಸಾಕು. ಇವಾಗ ಕಾರ್ ಬಂತು, ಕಾರ್ಗೆ ಹೋಗಿ ಡಿನ್ನರ್ಗೆ ಹೋಗ್ತೀವಿ. ಬಂದ್ರಿ, ಯಾವ ಹೋಟ್ಲ್ ಅಂತಲೂ ಗೊತ್ತಿಲ್ಲ, ಬಂದು ಕುತ್ಕೊಂಡಿದ್ದೀರಿ. ಈಗ ನಮ್ಮ ಹುಡುಗಿಗೆ ಸರಿ ಆಯ್ತಲ್ಲ, ಇದ್ದೇ ಕಾರಲ್ಲಿ ಮಲಗಿದೆ, ಎಲ್ಲ ಓಕೆ ಇವಾಗ. ನೋಡಿ ನಾವು ಡಿನ್ನರ್ಗೆ ಬಂದಿರೋ ಖುಷಿನಲ್ಲಿ ಹೋಟೆಲ್ ಅವರು ಪಟಾಕಿ ಹೊಡಿತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಎವ್ರಿ ಈವ್ನಿಂಗು ಇಲ್ಲಿ ಇದೇ ಥರನೇ ಇರುತ್ತೆ. ನೋಡಿ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಅಂತ. ಸೊ ಒಂದು ಕಡೆ ಡ್ಯಾನ್ಸು, ಇನ್ನೊಂದು ಕಡೆ ಸಿಂಗಿಂಗು ಎಲ್ಲ ಇದೆ. ನಾವು ಫುಲ್ ಹೊಟ್ಟೆ ಹಸಿವಾಗ್ತಿದೆ ಅಂದ್ಬಿಟ್ಟು ಫಿಶ್ಶು ಅದು ಇದು ಸೀ ಫುಡ್ ಎಲ್ಲ ಕೊಟ್ಟಿದ್ರು, ಚೆನ್ನಾಗಿ ಮುಕ್ತಾ ಇದ್ದೀವಿ. ಇಷ್ಟಾದ್ರೂ ಕಾಣಿಸುತ್ತಲ್ಲ ಚೆನ್ನಾಗಿ, ಆದರೆ ಏನಂದರೆ ಗಬ್ಬು ವಾಸನೆ. ಅಲ್ಲಿ ಊಟ ಮಾಡಿಬಿಟ್ಟು ಇಲ್ಲಿ ಬೀಚ್ ಹತ್ರ ಹೋದ್ರೆ, ಬೀಚೆಲ್ಲ ಸ್ವಲ್ಪ ಗಲೀಜಾಗಿದೆ. ನಾವು ಯಾವ ಕಡೆ ಬಂದಿದ್ದು, ಈ ಕಡೆನಾ? ಬನ್ನಿ ಅವರ್